ವಾರ್ತೆಗಳ ವಿವರ. ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡ ಅವರ ಮೇಲೆ ಕಾಂಗ್ರೆಸ್ ನಾಯಕ ಅವ್ಯಾಚ ಫೋನ್ ಮೂಲಕ ನಿಂದಿಸಿರುವುದನ್ನು ಬಿಜೆಪಿ ರಾಜ್ಯ ಮಹಿಳಾ ಅಧ್ಯಕ್ಷೆ ಮಂಜುಳಾ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಶಿಡ್ಲಘಟ್ಟದ ನಗರಸಭೆ ಆಯುಕ್ತೆಯನ್ನ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ್ನ ಕೂಡಲೇ ಬಂಧಿಸಬೇಕು ಎಂದು ಬಿಜೆಪಿ ಮುಖಂಡರು ಆದಂತಹ ಹಾಗೆ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಮಂಜುಳಾ ಆಗ್ರಹಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಅವರು ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ. ಫೋನ್ ಮೂಲಕ ಅಧಿಕಾರಿಗೆ ಕೆಟ್ಟ ಶಬ್ದಗಳಿಂದ ನಿಂದಿಸಿರುವ ರಾಜೀವ್ ಅವರು ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗೆ ನಡೆದಂತಹ ಘಟನೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸುತ್ತದೆ ಎಂದ ಅವರು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಗಮನ ಹರಿಸಿ ಸಂಬಂಧಿತ ಎಸ್ಪಿಗೆ ಸೂಚನೆ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಕಾಂಗ್ರೆಸ್ ತನ್ನ ಪುಡಾರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆ ಅಡ ಇಟ್ಟಿದೆ. ಇದು ರಾಜ್ಯದ ಜನತೆಗೆ ತಿಳಿತಾ ಇದೆ. ಇನ್ನು ಮಹಿಳಾ ಸುರಕ್ಷತೆಗೆ ಬದ್ಧವಾಗಿದ್ದೇವೆ ಅನ್ನೋದಾದ್ರೆ ರಾಜೀವ್ ಗೌಡನನ್ನ ಬಂಧಿಸಲಿ. ಎಫ್ಐಆರ್ ಆದ ಬಳಿಕ ಬಂಧಿಸಬೇಕು. ರಾಜ್ಯದ ಮಹಿಳಾ ಆಯೋಗ ಸಣ್ಣ ವಿಷಯಕ್ಕೂ ಮೂಗು ತೂರಿಸುತ್ತೆ. ಇನ್ನು ನಾಗಲಕ್ಷ್ಮಿ ಚೌಧರಿ ಅವರಿಗೆ ಈ ವಿಚಾರ ಗಮನಕ್ಕೆ ಬರಲಿಲ್ವಾ? ಮಹಿಳಾ ಅಧಿಕಾರಿಗೆ ನಿಂದಿಸಿರೋದಕ್ಕೂ ಕಣ್ಣಿಗೆ ಕಾಣಲಿಲ್ವಾ? ಯಾಕಿನ್ನು ಎಸ್ಪಿ ಅವರಿಗೆ ಬಂಧಿಸುವುದಕ್ಕೆ ಸೂಚನೆ ನೀಡಿಲ್ಲ? ಇನ್ನು ಚೌಧರಿ ಅವರು ಕಾಂಗ್ರೆಸ್ ಏಜೆಂಟರ ಎಂದು ಮಂಜುಳಾ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಮಹಿಳಾ ಆಯೋಗ ಕೂಡಲೇ ರಾಜೀವ್ ಗೌಡನನ್ನ ಬಂಧಿಸಲು ಧ್ವನಿ ಎತ್ತದೆ ಹೋದ್ರೆ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲಿದೆ ಎಂದು ಹೇಳಿದ್ರು. ಪರಮೇಶ್ವರ್ ಅವರು ಅನ್ನುವಂಥ ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅನಿತಾ ಗೌಡ ಪೌರಾಯುಕ್ತೆ ಒಬ್ಬ ವಿದ್ಯಾವಂತ ಅಧಿಕಾರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಮೃತ ಗೌಡ ಒಬ್ಬ ಅಧಿಕಾರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರಕ್ಷಣೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇದನ್ನು ನೋಡಿದ್ರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಇರ್ಬೋದು, ರಾಜ್ಯದ ಬೇರೆ ಬೇರೆ ಕಡೆ ನಡೀತಿರುವಂತ ಘಟನೆ ಇರ್ಬೋದು, ಇದು ಏನನ್ನ ತೋರಿಸ್ತಿದೆ ಅಂದ್ರೆ ಕಾಂಗ್ರೆಸ್ ತನ್ನ ಪುಡಾರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕೊಟ್ಟಿದೆ, ಕಾನೂನು ಸುವ್ಯವಸ್ಥೆನ ಅಡ ಇಟ್ಟಿದೆ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಜನರಿಗೆ ಅರ್ಥ ಆಗ್ತಿದೆ. ಇವತ್ತು ಕಾಂಗ್ರೆಸ್ ಮಹಿಳೆಯರ ಸುರಕ್ಷತೆಗೆ ಬದ್ಧವಾಗಿದ್ದೀವಿ ಅನ್ನೋದನ್ನ ತೋರಿಸೋದಾದ್ರೆ ರಾಜೀವ್ ಗೌಡ ಮೇಲೆ ಎಫ್ಐಆರ್ ಫೈಲ್ ಮಾಡಬೇಕು ಅನ್ನುವಂಥ ಒತ್ತಾಯ, ಎಫ್ಐಆರ್ ಏನು ಫೈಲ್ ಆಗಿದೆ ಅದಕ್ಕೆ ಅರೆಸ್ಟ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ರಾಜ್ಯ ಮಹಿಳಾ ಆಯೋಗ ಬೇರೆ ಬೇರೆ ಸಣ್ಣ ಸಣ್ಣ ವಿಷಯಗಳಿಗೆ ಮೂಗು ತೂರಿಸುತ್ತೆ, ಹೋಗತ್ತೆ. ಮಹಿಳೆಯರ ಪರವಾಗಿದ್ದೀನಿ ಅಂತ ಹೇಳುವ ರಾಜ್ಯ ಮಹಿಳಾ ಆಯೋಗದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಏನು ಅಮೃತ ಗೌಡ ಮೇಲೆ ನಡೆದಂತ ಈ ಅವ್ಯಾಚ ಶಬ್ದಗಳ ದಬ್ಬಾಳಿಕೆ ಕಿವಿ ಕೇಳಿಸ್ತಾ ಇಲ್ವಾ? ಕಣ್ ಕಾಣಿಸ್ತಾ ಇಲ್ವಾ? ಯಾಕೆ ಸುಮ್ಮನೆ ಕೂತಿದ್ದೀರಾ? SP ಅವ್ರಿಗೆ ಯಾಕೆ ಲೆಟರ್ ಹಾಕಿಲ್ಲ? ನೀವು ಯಾಕೆ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತಿಲ್ಲ? ನೀವು ಕಾಂಗ್ರೆಸ್ ಏಜೆಂಟಾ? ರಾಜ್ಯ ಮಹಿಳಾ ಆಯೋಗ ಕೂಡಲೇ ಬಂಧನಕ್ಕೆ ಒಳಪಡಿಸಲಿಲ್ಲ ರಾಜೀವ್ ಗೌಡನ್ಗೆ ಅಂತ ಆದ್ರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮೂಲಕ ನಾನು ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ಒಂದು ಅಮೃತ ಗೌಡ ಅನ್ನುವ ಪೌರಾಯುಕ್ತರು ಏನಿದ್ದಾರೆ ಶಿಡ್ಲಘಟ್ಟದಲ್ಲಿ ರಸ್ತೆಯಲ್ಲಿ ಬ್ಯಾನರ್ಗಳನ್ನ ಕಟ್ಟಿದ್ರು ರಾಜೀವ್ ಗೌಡ ಅವರು. ಒಂದು ಬ್ಯಾನರು ರಸ್ತೆಗೆ ಅಡ್ಲಾಗಿ ಇತ್ತು, ಇದರಿಂದ ಆಕ್ಸಿಡೆಂಟ್ ಆಯಿತು ಅಂತ ಸಾರ್ವಜನಿಕರಿಂದ ಅವ್ರಿಗೆ ದೂರ ಹೋಗುತ್ತೆ. ಆಗ ಅಮೃತ ಗೌಡ ಅವರು ಅದನ್ನ ಬಿಚ್ಚಿಸಿ ತಮ್ಮ ಕಚೇರಿಯಲ್ಲಿ ಇಡಿಸಿರ್ತಾರೆ. ರಾಜೀವ್ ಗೌಡ ಫೋನ್ ಮಾಡಿ ಏನ್ ಅನ್ಕೊಂಡಿದ್ಯಾ, ಬಿಡ್ಲಾ ಜನನ ನಿನ್ನ ಮೇಲೆ, ಎಲ್ಲಿಗೆ ಓಡೋಗ್ತೀಯ ನೋಡ್ಲಾ, ನಾನು ನಿಂಗೆ ಜಾಗ ಖಾಲಿ ಮಾಡಿಸ್ಲಾ ನಿನಗೆ ಅನ್ನುವ ಒಂದು ಥರ್ಡ್ ರೇಟ್ ಮಾತುಗಳಿಂದ ಆಕೆಯ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಆಕೆ ಹೇಳ್ತಾರೆ, ನಾನು ಬ್ಯಾನರ್ ಅನ್ನ ಹರಿಸಿಲ್ಲ, ಸಾರ್ವಜನಿಕರ ದೂರ ಬಂದಿದ್ದಕ್ಕೆ ಬ್ಯಾನರ್ ಅನ್ನ ತೆಗೆದು ಕಚೇರಿಯಲ್ಲಿ ಇಡಿಸಿದ್ದೀನಿ, ಬನ್ನಿ ಅಂದ್ರೆ ಕೇಳಿಸ್ಕೊಳ್ಳುವ ವ್ಯವಧಾನನೂ ಇಲ್ಲದೆ ಒಬ್ಬ ಸೋತ ಅಭ್ಯರ್ಥಿ ಗೂಂಡಾಯಿಸಮ್ ಅನ್ನ ಒಬ್ಬ ಮಹಿಳಾ ಅಧಿಕಾರಿಯ ಮೇಲೆ ತೋರಿಸಿರೋದನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಹೋರಾಟವನ್ನು ನೆನ್ನೆ ಮಾಡಿದ ಮೇಲೆ ಎಫ್ಐಆರ್ ದಾಖಲೆ ಆಗಿದೆ. ಎಫ್ಐಆರ್ ದಾಖಲೆ ಆದರೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಹಾಗಾಗಿ ಅರೆಸ್ಟ್ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಅರೆಸ್ಟ್ ಮಾಡಲಿಕ್ಕೆ ರಾಜ್ಯ ಮಹಿಳಾ ಆಯೋಗ ಈಗ ತನ್ನ ಧೈರ್ಯವನ್ನು ಪ್ರದರ್ಶನ ಮಾಡಲಿ ಅನ್ನೋ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ.